ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ವಿನಾಯಕ ಜ್ಯುವೆಲ್ಲರಿ ಅಂಡ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಕೆಆರ್ಪುರಂ ಹಾಗೂ ರಾಮೂರ್ತಿ ನಗರ ಬೆಂಗಳೂರು. ಬೆಂಗಳೂರಿನ ವಿವಿಧೆಡೆ ಮನೆಗಳ ಬಳಿ ನಿಲ್ಲಿಸಿದಂತಹ ಬೈಕ್ಗಳನ್ನ ಹಾಗೂ ಕಾರನ್ನ ಕದಿಯುತ್ತಿದ್ದ ಆರೋಪಿ ಓರ್ವನನ್ನ ಬಾನಸವಾಡಿ ಪೊಲೀಸ್ ಠಾಣೆಯ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೆಂಗಳೂರಿನ ಕರಿಯನಪಾಳ್ಯದ ಗಂಗಮ್ಮ ದೇವಸ್ಥಾನದ ಬಳಿ ಪ್ರಕರಣದಲ್ಲಿ ಕಳುವಾಗಿದ್ದ ದ್ವಿಚಕ್ರ ವಾಹನ ಸಮೇತ ಓರ್ವ ವ್ಯಕ್ತಿಯನ್ನ ವಶಕ್ಕೆ ಪಡೆದ ಬಾನಸವಾಡಿ ಪೊಲೀಸ್ ಠಾಣೆಯ ಪೊಲೀಸರು ವಿಚಾರಣೆ ನಡೆಸಿದಾಗ ದ್ವಿಚಕ್ರ ವಾಹನಗಳನ್ನು ಕಳುವು ಮಾಡಿದ್ದಾಗಿ ತಪ್ಪೊಪ್ಪಿಕೊಂಡಿದ್ದಾನೆ. ಆರೋಪಿಯ ಬಂಧನದಿಂದ 10 ಲಕ್ಷ ರೂಪಾಯಿ ಮೌಲ್ಯದ 9 ದ್ವಿಚಕ್ರ ವಾಹನಗಳು ಹಾಗೂ 1 ಕಾರನ್ನ ಬಾನಸವಾಡಿ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ವಾಹನ ಕಳ್ಳತನಗಳ ಬಗ್ಗೆ ನಾನು ಈಗಾಗಲೇ ಗಮನವನ್ನು ಸೆಳೆದಿದ್ದೇನೆ. ಬೆಂಗಳೂರು ನಗರದಲ್ಲಿ ಆಗ್ತಕ್ಕಂಥ ವಾಹನ ಕಳ್ಳತನಗಳನ್ನು ನಾವು ಗಂಭೀರವಾಗಿ ಪರಿಗಣಿಸ್ತಾ ಇದ್ದೇವೆ ಮತ್ತು ಅಂತಹ ಎಲ್ಲ ಪ್ರಕರಣಗಳನ್ನು ಪತ್ತೆ ಹಚ್ಚಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಕಾರಣ ಈಗಾಗಲೇ ಹೇಳಿದ ಹಾಗೆ ಈ ಕಳ್ಳತನ ಮಾಡಿರ್ತಕ್ಕಂಥ ವಾಹನಗಳಿಂದಲೇ ಅವರು ಬೇರೆ ರೀತಿಯ ಅಪರಾಧಗಳನ್ನು ಜರುಗಿಸ್ತಾ ಇರ್ತಕ್ಕಂಥದ್ದು ಕಂಡುಬಂದಿದೆ. ಉದಾಹರಣೆಗೆ ಚೈನ್ ಸ್ನ್ಯಾಚಿಂಗ್ ಇರ್ಬೋದು, ಮೊಬೈಲ್ ಸ್ನ್ಯಾಚಿಂಗ್ ಇರ್ಬೋದು ಅಥವಾ ಮನೆಗಳ್ಳತನಗಳಿರ್ಬೋದು, ಅಂಥದಕ್ಕೆ ಉಪಯೋಗ ಮಾಡ್ತಿರ್ತೇವೆ ಅಂತ ಹೇಳಿ ಅದಕ್ಕೆ ಪೂರಕವಾಗಿಯೇ ಆರ್ಟಿ ನಗರ, ಎಲೆಕ್ಟ್ರಾನಿಕ್ ಸಿಟಿ, ಚಿಕ್ಕಜಾಲ, ಸೋಲ್ದೇವನಹಳ್ಳಿ, ಬಾಣಸವಾಡಿ, ಬಾಗಲಗುಂಟೆ, ಕಾಡುಗೋಡಿ ಈ ಪೊಲೀಸ್ ಠಾಣೆಯವರು ಒಟ್ಟು ಸುಮಾರು 62 ವಾಹನಗಳನ್ನು ಈ ರೀತಿ ಪತ್ತೆ ಹಚ್ಚಿದ್ದಾರೆ ಮತ್ತು ಇದರಲ್ಲಿ ಒಟ್ಟು 37 ಪ್ರಕರಣಗಳು ನಮಗೆ ಪತ್ತೆಯಾಗಿವೆ. ಜೊತೆಗೆ 12 ಆರೋಪಿಗಳು ಇದರಲ್ಲಿ ಬಂಧಿಸಲ್ಪಟ್ಟಿದ್ದಾರೆ. ಅದರಲ್ಲಿ 5 ಆರೋಪಿಗಳು ಹಿಂದಿನ MOB ಆರೋಪಿಗಳು ಕೂಡ ಆಗಿದ್ದಾರೆ ಮತ್ತು ಸುಮಾರು 60 ಲಕ್ಷ ಮೌಲ್ಯದ ದ್ವಿಚಕ್ರ ವಾಹನಗಳು, ಆಟೋ ರಿಕ್ಷಾ ಮತ್ತು ಇತರ ವಸ್ತುಗಳು ರಿಕವರಿ ಆಗಿದ್ದಾವೆ. ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರತಕ್ಕಂಥದ್ದು ಇದೇ ಆರೋಪಿಗಳಿಂದ ಬೇರೆ ಬೇರೆ ಚೈನ್ ಸ್ನ್ಯಾಚಿಂಗ್ ಕೃತ್ಯಗಳು, ಬ್ಯಾಗ್ ಸ್ನ್ಯಾಚಿಂಗ್ ಕೃತ್ಯಗಳು, ಹಾಗೆ ಮೊಬೈಲ್ ಸ್ನ್ಯಾಚಿಂಗ್ ಕೃತ್ಯಗಳು ಕೂಡ ಪತ್ತೆಯಾಗಿದ್ದೇವೆ. ಅಂದರೆ ನಾವು ಹಿಂದೆ ಹೇಳಿದ ಹಾಗೆ ಈ ಕಳ್ಳತನ ಆಗ್ತಕ್ಕಂತಹ ದ್ವಿಚಕ್ರ ವಾಹನಗಳು ಅಥವಾ ಏನು ವಾಹನಗಳಿದ್ದಾವೆ ಅವುಗಳಿಂದಲೇ ಈ ರೀತಿಯ ಬೇರೆ ಕೃತ್ಯಗಳನ್ನು ಕೂಡ ಇವರು ನಡೆಸ್ತಾ ಇರತಕ್ಕಂಥದ್ದು ಈಗ ಸಾಬೀತಾಗಿದೆ. ಅದರಲ್ಲೇ ಜೊತೆಗೆ ಇನ್ನೊಂದು ಗಮನಿಸಬೇಕಾದ ಅಂಶ, ಬಹಳಷ್ಟು ದ್ವಿಚಕ್ರ ವಾಹನಗಳನ್ನು ಮನೆ ಮುಂದೆ ನಿಲ್ಲಿಸಿರೋದನ್ನು ರಾತ್ರಿ ಹೊತ್ತಿನಲ್ಲಿ ಕಳ್ಳತನ ಮಾಡಿಕೊಂಡು ಹೋಗಿರ್ತಕ್ಕಂಥದ್ದು ಕಂಡುಬಂದಿದೆ. ಜೊತೆಗೆ ಈ ಕೆಲಸಕ್ಕೆ ಹೋದಾಗ ಬೆಳಗ್ಗೆ ಅವರೇನು ಅಂಗಡಿಗಳ ಮುಂದೆ ಅಥವಾ ಇದರಲ್ಲಿ ನಿಲ್ಲಿಸ್ತಾರೆ ಅಂಥ ವಾಹನಗಳನ್ನು ಕಳ್ಳತನ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ತಮ್ಮ ವಾಹನಗಳ ಸುರಕ್ಷತೆ ಬಹಳ ಮುಖ್ಯ ಆಗ್ತದೆ. ಅದರಿಂದ ಸುರಕ್ಷಿತವಾದಂಥ ಪ್ರದೇಶಗಳಲ್ಲಿ ವಾಹನಗಳನ್ನು ನಿಲ್ಲಿಸ್ತಕ್ಕಂಥದ್ದು, ಸರಿಯಾದ ಲಾಕಿಂಗ್ ವ್ಯವಸ್ಥೆಯನ್ನು ಅಳವಡಿಸ್ತಕ್ಕಂಥದ್ದು, ಆಧುನಿಕ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು GPS ಟ್ರ್ಯಾಕಿಂಗ್ ಅಂಥದ್ದನ್ನು ಅಳವಡಿಸ್ಕೊಳ್ತಕ್ಕಂಥದ್ದು, ಅಥವಾ ಏನು ವಾಹನಗಳು ಎಲ್ಲಿ ನಿಲ್ಲಿಸ್ತೀರ ಅದರ ಸುರಕ್ಷತೆ ಬಗ್ಗೆ ಗಮನ ಹರಿಸ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಇಲ್ಲದೆ ಹೋದರೆ ಈ ರೀತಿ ಕಳ್ಳರು ಸದಾಕಾಲ ಹೊಂಚು ಹಾಕ್ತಾ ಇರ್ತಾರೆ. ಅದನ್ನು ಗಮನದಲ್ಲಿಟ್ಕೋಬೇಕು. ಬಹುಮುಖ್ಯವಾಗಿ ಮನೆಗಳ ಮುಂದೆ ನಿಲ್ಲಿಸುವಾಗ ಸಂಪೂರ್ಣ ಸುರಕ್ಷತೆ ಇರತಕ್ಕಂಥ ಸ್ಥಳಗಳಲ್ಲಿ ನಿಲ್ಲಿಸ್ತಕ್ಕಂಥದ್ದು, ಲೈಟಿಂಗ್ ಇರತಕ್ಕಂಥ ಸ್ಥಳದಲ್ಲಿ ನಿಲ್ಲಿಸ್ತಕ್ಕಂಥದ್ದು, ಈ ರೀತಿ ಸಣ್ಣ ಪುಟ್ಟ ಪ್ರಿಕಾಷನ್ಗಳನ್ನು ತೆಗೆದುಕೊಂಡ್ರೆ ಇಂತಹ ಕಳ್ಳತನಗಳನ್ನು ತಪ್ಪಿಸಲಿಕ್ಕೆ ಸಾಧ್ಯತೆ ಆಗ್ತದೆ. ಆದ್ದರಿಂದ ಸಾರ್ವಜನಿಕರು ಗಮನಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇವೆ. ಇನ್ನು ಈ ಕಾರ್ಯಾಚರಣೆಯಲ್ಲಿ ಪೂರ್ವ ವಿಭಾಗದ ಉಪ ಪೊಲೀಸ್ ಕಮಿಷನರ್ ದೇವರಾಜ್ DIPS ಅವರ ನಿರ್ದೇಶನದಂತೆ ಬಾಣಸವಾಡಿ ಉಪವಿಭಾಗದ ಸಹಾಯಕ ಪೊಲೀಸ್ ಕಮಿಷನರ್ ಉಮಾಶಂಕರ್ MH ಅವರ ಮಾರ್ಗದರ್ಶನದಲ್ಲಿ ಬಾಣಸವಾಡಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಅರುಣ್ ಸಾಳುಂಕಿರವರ ನೇತೃತ್ವದಲ್ಲಿ ಅಧಿಕಾರಿ ಸಿಬ್ಬಂದಿಗಳು ಪ್ರಕರಣವನ್ನು ಭೇದಿಸಿ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.